ಪ್ರಹ್ಲಾದನಿಗೆ ಅಂದರೆ ನಾವು ಏನು ಗೆಸ್ ಮಾಡ್ತೀವಿ ಅಂದರೆ ಅವನ ಟೀಲೋಮರ್ ಸ್ಟ್ರೆಂತು ಅಂದರೆ ನಾವು ಅವರು ದೇವತಾ ಸ್ವರೂಪರವರು ಅಂದರೆ ಆ ಒಂದು ಶಕ್ತಿ, ಆ ಯೋಗದ ಶಕ್ತಿ, ಇದು ನಾವು ಫಿಸಿಕಲಿ ಮಾಡ್ತೀವಿ, ಯೋಗದ ಶಕ್ತಿ ಇತ್ತ ಅವ್ರಿಗೆ. ಯಾವ ಥರ ಈ ಒಂದು ಇಷ್ಟೆಲ್ಲ ಸಾಯಿಸೋದಕ್ಕೆ ತಂದೆನೇ ಪ್ರಯತ್ನ ಮಾಡಿದ್ರು, ಹೇಗೆ ಬದುಕುಳ್ಕೊಂಡ, ಭಯ ಇಲ್ಲದಂತಹ ಸ್ಥಿತಿ ಏನು ಅಂತ. ಈ ಖಯಾದು ಏನು ಮಾಡಿದ್ಲು, ಪ್ರಹ್ಲಾದರಾಜರ ಅವತಾರ ಆಗುವ ಮುಂಚೆ ಅವನು ತಪಸ್ಸಿಗೆ ಹಿರಣ್ಯಕಶ್ಯಪು ಹೋಗ್ತೇನೆ ಅಂದಾಗ ಅಲ್ಲೇನೋ ಅಪಶಕುನ ಆಯಿತು ಅಂತ. ಎರಡು ಪಕ್ಷಿಯ ರೂಪದಲ್ಲಿ ನಾರದರು ಹಾಗೂ ಇನ್ನೊಬ್ಬರು ನಾರಾಯಣ ನಾರಾಯಣ ಅಂದ್ರಂತೆ. ಇವತ್ತು ಅಪಶಕುನ ಆಯಿತು ಅಂತ ಬಂದ್ಬಿಟ್ನಂತ ಅವನು ಹಿರಣ್ಯಕಶ್ಯಪು. ಅವನಿಗೆ ನಾರಾಯಣ ಅನ್ನೋ ಶಬ್ದ ಅಪಶಕುನ ಅಂತ. ಯಾಕೆ ಬಂದ್ರಿ ಅಂತ ಹೆಂಡತಿ ಕೇಳಲು. ಏನೋ ಅಪಶಕುನ ಆಯಿತು ಬಂದೆ. ಅಲ್ಲ ಏನದು, ನಿಮಗೂ ಅಪಶಕುನ ಮಾಡೋರು ಯಾರವರು? ಕರೆಕ್ಟು, ನೀನೇ ಸರ್ವಸ್ವ ಇಲ್ಲ, ನೀನೇ ಸರ್ವಸ್ವ ಇಲ್ಲ, ಅದು ನಾರಾಯಣ ಅಂತ ಯಾರೋ ಅಂದರು ಕೇಳಿಸ್ತು, ಇವತ್ತು ಮುಹೂರ್ತ ಚೆನ್ನಾಗಿಲ್ಲ. ಅವಳು ಏನು ಮಾಡಿದ್ಲು ಅಂದರೆ, ಏನಾದರೂ ಮಾಡಿ ಈ ಆಸಾಮಿ ಕೈಲಿ ನಾನೊಂದು 108 ಸಲ ಅಥವಾ 54 ಸಲ ನಾರಾಯಣ ಅನ್ನಿಸಿ ನಾನಿವತ್ತು ಗರ್ಭಧಾರಣೆ ಮಾಡುವ. ಆ ನಾರಾಯಣ ಶಬ್ದವನ್ನು ಅವನು ಅಂದಾಗ ಪವಿತ್ರನಾಗ್ತಾನೆ. ಅದಕ್ಕೆ ಅವಳು ಏನು ಮಾಡಿದ್ಲು, ಅದು ಯಾರೋ ಬಂದಿದ್ರು ಅಂದ್ರಲ್ಲ, ಯಾರು? ಪಾರಾಯಣ ಅಲ್ವೇ ನಾರಾಯಣ. ಸುಮಾರು ಬಾರಿ ನಾರಾಯಣ ಶಬ್ದವನ್ನು ಅವತ್ತು ಅವನ ಕೈಯಲ್ಲಿ ಅನ್ನಿಸಿ ಆದ ಮೇಲೆ ಗರ್ಭಾಧಾನ ಆದದ್ದರಿಂದ ಇಟ್ ಈಸ್ ಆಲ್ಸೋ ಎ ಒನ್ ರೀಸನ್. ಇದೇ ಒಂದು ಕಾರಣ ಅಲ್ಲ. ನೀವು ಹೇಳಿದಂತೆ ಅವನಿಗೆ ನಾರಾಯಣನಲ್ಲಿ ಅಷ್ಟು ಬರಬೇಕಾದ್ರೆ ಜೀನ್ಸಲ್ಲೂ ಅದು ಸೇರಿತ್ತೋ ಏನೋ, ಆದರೆ ಸೈನ್ಸು ಅದು ಅದರದೇ ಆದಂತಹ ವ್ಯೂನಲ್ಲಿ ಡೆಫಿನೇಷನನ್ನು ಕೊಟ್ಟಿದೆ. ದೇವರ ಅನುಗ್ರಹ ಇತ್ತು ಅನ್ನೋದಾದರೆ ಎಂಥ ಆಪತ್ತುಗಳು ಬಂದರೂ ಉಳಿಬಹುದು ಅನ್ನೋದಕ್ಕೆ ಪ್ರಹ್ಲಾದ ದೃಷ್ಟಾಂತ ಈ ಥರ 10 ನಮ್ಮ ಜೀವನದಲ್ಲಿ ಆಗಿರುತ್ತೆ. ನಾವು ಅದನ್ನು ಗಮನಿಸೋದಿಲ್ಲ, ಅಥವಾ ಗಮನಿಸದಂತಹ ಅಧ್ಯಾತ್ಮ ಚಿಂತಕರು ದೇವರ ಅನುಗ್ರಹ ಅಂತೀವಿ. ನಾವು ಸಹಜವಾಗಿ ದೇವರ ಮೇಲೆ ಅಷ್ಟು ವಿಶ್ವಾಸ ಇಲ್ಲದೆ ಇರೋರು ಬೈ ಲಕ್ ಸರ್ ಇಟ್ ಹ್ಯಾಪನ್ಸ್ ಅಂತ ಹೀಗೆ ಹೇಳಿ ಕೈ ತೊಳ್ಕೊಳ್ತೇವೆ. ನೀವು ಏನೇ ಮಾಡಿದ್ರು ಉಳಿಬೇಕು ಅಂತ ದೇವರ ಸಂಕಲ್ಪ ಇದ್ದಾಗ ಕರೋನಾ ಬಂತು ಸರ್, ಗರ್ಭಿಣಿ ನಾಳೆ ನಾಡದ್ದು ಹಳಿತಾಳೆ, ತಾಯಿಗೆ ಕರೋನಾ, ಎಲ್ಲರೂ ಗ್ಯಾರಂಟಿ ತೀರ್ಮಾನ ಮಾಡಿದ್ರು ಒಳಗಿರುವ ಮಗುಗೆ ಕರೋನಾ ಇದ್ದೇ ಇರುತ್ತೆ. ಯಾಕೆಂದ್ರೆ ಮುಟ್ಟಿದರೆ, ಅವರು ಮುಟ್ಟಿದಂತಹ ಸ್ಥಳ ಮುಟ್ಟಿದರೆ ಕರೋನಾ ಬರುತ್ತೆ ಅಂದಮೇಲೆ ಗರ್ಭದಲ್ಲೇ ಇದೆ, ಆ ಲಂಗ್ಸ್ ಹತ್ರನೇ ಕೂತಿರುತ್ತೆ ಅದು. ಹೌ ಟು ಟ್ರೀಟ್ ಇಟ್? ಇಟ್ ಈಸ್ ಎ ವೆರಿ ಬಿಗ್ ಕ್ವಶನ್. ಕಡೆಯಲ್ಲಿ ನೋಡಿದರೆ ಹಡೆದ ಮಗುಗೆ ಕರೋನಾ ಇಲ್ಲ, ತಾಯಿ ಕರೋನಾ. 12 ದಿನ ಆ ಮಗುವನ್ನು ದೂರ ಇಟ್ಟು ಅದನ್ನೇನೋ ಫೀಡ್ ಮಾಡಿ ಆಮೇಲೆ ತಾಯಿಗೆ ಹೋದ್ಮೇಲೆ ಕೊಟ್ರಂತೆ. ದೇವರ ವಿಚಿತ್ರ ವ್ಯಾಪಾರ. ಕರೋನಾ ಝೋನಲ್ಲೇ ಇದ್ದ ಮಗುವಿಗೆ ಕರೋನಾ ಇಲ್ಲ, ವಿಚಿತ್ರ ವ್ಯಾಪಾರ ದೇವರದು. ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಯಾವುದೋ 2 ಬದುಕಿರ್ತಾರೆ, ಅನೇಕ ಜನ ಹೋಗಿರ್ತಾರೆ. ಅನೇಕ ಜನ ಹೋಗಬೇಕಾಗಿದ್ದು ಸಂಭವ ನಾವು ಆ ಬಸ್ಸಲ್ಲಿ ಹೋಗಲಿಲ್ಲ, ಏನೋ ಆಗಲಿಲ್ಲ. ಉಳಿಯಬೇಕು ಅಂತ ದೇವರ ಸಂಕಲ್ಪ ಇದ್ದರೆ ಬೇಕಾದ ಬೆಂಕಿಗೆ ಹಾಕಿ ನೀರಿಗೆ ಹಾಕಿ ಏನು ಮಾಡಿದರೂ ಉಳಿತಾನೆ. ಸರಕ್ಷಿತ ರಕ್ಷತಿ ಓಹಿ ಗರ್ಭೆ ಅಂತ ನಿನ್ನ ತಾಯಿಯ ಗರ್ಭದಲ್ಲಿ ನಿನ್ನನ್ನು ರಕ್ಷಣೆ ಮಾಡಿದ ದೇವರೇ ನಿನ್ನನ್ನು ಉಳಿಸಬೇಕು ಅನ್ನೋ ಕಾಂಟ್ರಾಕ್ಟನ್ನೂ ತಗೊಂಡಿದ್ದಾನೆ, ಕಳಿಸಬೇಕು ಅನ್ನೋ ಡಿಸಿಷನ್ನೂ ತಗೊಂಡಿದ್ದಾನೆ.